ಮನಸ್ಸು ಮಾಡಿದ್ದಾರೆ. ಹಿಂದೆ DMK AIADMK ಇದ್ದಾಗ ಬರೀ ಉತ್ತರ ಕೊಟ್ಕೊಂಡು ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಭೇಟಿ ಆಗಲಿಕ್ಕೂ ಸಹ ಅದು ಅವಕಾಶ ಕೊಟ್ಟಿದ್ದಾರೆ. ಈಗೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಫಲಪ್ರದ ಆಗ್ತದೆ ಗೊತ್ತಿಲ್ಲ. ಆದರೆ ಒಂದು ಸೌಹಾರ್ದಯುತವಾದಂಥ ಎರಡು ರಾಜ್ಯಗಳು, ಯಾಕಂದರೆ ನಮ್ಮ ದೇಶದೇ ರಾಜ್ಯಗಳು, ಕರ್ನಾಟಕದ ರೈತರ ಹಿತಾನು ನೋಡ್ಬೇಕಾಗ್ತದೆ. ಒಬ್ಬರು ಯಾರೋ ಮಂಡ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕರ್ನಾಟಕದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ, ಅದನ್ನು ನಾವು ವಿಡಿಯೋ ಮಾಡ್ಕೊಂಡು ಎಲ್ಲ ಇಷ್ಟಿದ್ದಾಗಲೂ ಸಹಿತ ಈ ಮೊಂಡುತನ ಕೇಂದ್ರದ ಏನು CWC ಇದೆ ಬಿಡಬೇಕು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿ ಏನಿದೆ, ಅವ್ರ ನೀರು ಬಿಡೋ ಪರಿಸ್ಥಿತಿಗಳಾಗಲು, ಅವ್ರ ಬೆಳೆಗಳಿಗೆ ಸಾಕುವಾಗ ನೀರಿದೆಯಲ್ಲ, ಕುಡಿಲಿಕ್ಕೆ ನೀರಿದೆಯಲ್ಲ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ವಾಟರ್ ಕಮಿಷನ್. ಆ ರೀತಿ ಅಧ್ಯಯನ ಮಾಡಿಬಿಡು. ಜಿಲ್ಲೆಯಲ್ಲಿ ಕೊಟ್ಟು ಏನು ಬೇಕಾಗಿ ಬೆಳ್ಳೆ ಇರಬೇಕು, 24 ತಾಸು ಬಿಡದೇ ಇದ್ರೆ ಅದನ್ನು ತೂಕಂಟೆ ಅಂತ ಧಮಕಿಯನ್ನು ಕೊಡ್ತಾರೆ. ಆದರೆ ತಮಿಳುನಾಡು ಮುಖ್ಯಮಂತ್ರಿಗಳು ಸಹಿತ ಇವತ್ತು ಏನು ನಮ್ಮ ಮೇಕೆದಾಟು ಅದ್ರ ಬಗ್ಗೆನೂ ಅತಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ ಎರಡು ರಾಜ್ಯದ ಸೌಹಾರ್ದಯುತ ಒಂದು ಭೇಟಿಯನ್ನು ನಾವು ಸ್ವಾಗತ ಮಾಡ್ತೀವಿ. ಈಗ ಅವರು ಏನೋ ತಮಿಳುನಾಡು ಮುಖ್ಯಮಂತ್ರಿಗಳು ಹಿಂದಿನವರು ನೋಡಿದ್ರೆ ಈಗ ಸೌಹಾರ್ದಯುತ ಭೇಟಿಯಾಗಿಯೂ ಒಂದು ಮನಸ್ಸು ಮಾಡಿದ್ದಾರೆ. ಹಿಂದೆ DMK AIADMK ಇದ್ದಾಗ ಬರೀ ಉತ್ತರ ಕೊಟ್ಕೊಂಡು ಯಾವುದೇ ನಮ್ಮ ಮುಖ್ಯಮಂತ್ರಿಗಳು ಅವರಿಗೆ ಭೇಟಿ ಆಗಲಿಕ್ಕೂ ಸಹ ಅದು ಅವಕಾಶ ಕೊಟ್ಟಿದ್ದಾರೆ. ಈಗೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಎಷ್ಟು ಫಲಪ್ರದ ಆಗ್ತದೆ ಗೊತ್ತಿಲ್ಲ. ಆದರೆ ಒಂದು ಸೌಹಾರ್ದಯುತವಾದಂಥ ಎರಡು ರಾಜ್ಯಗಳು, ಯಾಕಂದರೆ ನಮ್ಮ ದೇಶದೇ ರಾಜ್ಯಗಳು, ಕರ್ನಾಟಕದ ರೈತರ ಹಿತಾನು ನೋಡ್ಬೇಕಾಗ್ತದೆ. ಒಬ್ಬರು ಯಾರೋ ಮಂಡ್ಯ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕರ್ನಾಟಕದ ಕಾವೇರಿ ನೀರು ಸಮುದ್ರಕ್ಕೆ ಹೋಗಿ ಸೇರ್ತಾ ಇದೆ, ಅದನ್ನು ನಾವು ವಿಡಿಯೋ ಮಾಡ್ಕೊಂಡು ಎಲ್ಲ ಇಷ್ಟಿದ್ದಾಗಲೂ ಸಹಿತ ಈ ಮೊಂಡುತನ ಕೇಂದ್ರದ ಏನು CWC ಇದೆ ಬಿಡಬೇಕು. ವಾಸ್ತವಿಕವಾಗಿ ತಮ್ಮದೇ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿ ಏನಿದೆ, ಅವ್ರ ನೀರು ಬಿಡೋ ಪರಿಸ್ಥಿತಿಗಳಾಗಲು, ಅವ್ರ ಬೆಳೆಗಳಿಗೆ ಸಾಕುವಾಗ ನೀರಿದೆಯಲ್ಲ, ಕುಡಿಲಿಕ್ಕೆ ನೀರಿದೆಯಲ್ಲ ಅಂತ ಅಧ್ಯಯನಕ್ಕೆ ಒಂದು CWCದಿಂದ ಬರಬೇಕು, ವಾಟರ್ ಕಮಿಷನ್. ಆ ರೀತಿ ಅಧ್ಯಯನ ಮಾಡಿಬಿಡು. ಜಿಲ್ಲೆಯಲ್ಲಿ ಕೊಟ್ಟು ಏನು ಬೇಕಾಗಿ ಬೆಳ್ಳೆ ಇರಬೇಕು, 24 ತಾಸು ಬಿಡದೇ ಇದ್ರೆ ಅದನ್ನು ತೂಕಂಟೆ ಅಂತ ಧಮಕಿಯನ್ನು ಕೊಡ್ತಾರೆ. ಆದರೆ ತಮಿಳುನಾಡು ಮುಖ್ಯಮಂತ್ರಿಗಳು ಸಹಿತ ಇವತ್ತು ಏನು ನಮ್ಮ ಮೇಕೆದಾಟು ಅದ್ರ ಬಗ್ಗೆನೂ ಅತಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ ಎರಡು ರಾಜ್ಯದ ಸೌಹಾರ್ದಯುತ ಒಂದು ಭೇಟಿಯನ್ನು ನಾವು ಸ್ವಾಗತ ಮಾಡ್ತೀವಿ.